ಗೈಸ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ಲಾಂಗ್ ಟೈಮ್ ಕಿರಣ್ ಅಡ್ವೆಂಚರ್ ರೇಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ ಗೈಸ್. ಫೈನಲ್ ಆಗಿ ನೋಡಿ ಇದೆ ಮಲ್ಪೆ ಬೀಚ್ ವಾಕ್, ಫ್ರೀ ಎಂಟ್ರಿ, ದುಡ್ಡು ಕೊಡಂಗಿಲ್ಲ, ಫ್ರೀ ಆಗಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಆರಾಮಾಗಿ ನಡ್ಕೊಂಡು ಹೋಗ್ಬೇಕು. ಸೊ ಕಿರಣ್ ಅಡ್ವೆಂಚರ್ ರೇಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಲ್ಪೆ ಕೈ ವಾಕ್ ತೋರಿಸ್ತೀನಿ, ಬನ್ನಿ. ಗೈಸ್ ನೋಡಿ ಫೈನಲ್ ಆಗಿ ಶುರು ಆಯ್ತು. ಗೈಸ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ಲಾಂಗ್ ಟೈಮ್ ಕಿರಣ್ ಅಡ್ವೆಂಚರ್ ರೇಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಗೆ. ಇವತ್ತು ಬೆಂಗಳೂರಿಂದ ಸುಮಾರು 450 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡ್ ಬಂದಿ. ನಾವು ಟ್ರೈನ್ ಜರ್ನಿ ಎಲ್ಲ ಅಡ್ವೆಂಚರ್ ಮಾಡ್ಕೊಂಡ್ ಬಂದಿ. ನೋಡಿ ನಮ್ಮ ಹಿಂದ್ಗಡೆ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಆಗಿರುವಂತಹ ಮಲ್ಪೆ ಬೀಚ್. ಇಲ್ಲಿ ಏನೋ ಮಾಡಿದ್ದಾರೆ ನೋಡಿ, ಮೇಲ್ಗಡೆ ನೆರಳಿಗೆ ಏನ್ ಸಗತ ಕಾಣಿಸ್ತಿದೆ. ಸಮುದ್ರದಲ್ಲಿ ಆಟ ಆಡ್ಕೊಂಡ್ ಬಂದು ಹಿಂಗೆ ರೌಂಡ್ ಹೊಡಿಬೋದು. ಸಖತ್ ಮಜಾ ಕಾಣಿಸ್ತಾ ಇದೆ. ಇದು ಬಿದಿರಿಂದ ಮಾಡಿರೋಂತಹದ್ದು. ಸೊ ತುಂಬಾ ಅದ್ಭುತವಾಗಿದೆ ನೋಡಿ, ಏನ್ ಸಗತಾಗಿದೆ. ಇಲ್ಲಿ ಎದುರುಗಡೆ ನೋಡಿದ್ರೆ ಫುಲ್ ಸಮುದ್ರ. ಈ ಸಮುದ್ರದಲ್ಲಿ ಯಾರಿಗೂ ಆಟ ಆಡಕ್ಕೆ ಬಿಡ್ತಾ ಇಲ್ಲ, ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಗೈಸ್ ಇಲ್ಲಿ ಹಲವಾರು ಹೋಮ್ ಸ್ಟೇಗಳಿದಾವೆ. ನಾವು ಜಸ್ಟ್ ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲೇನ್ ಸ್ಟೇ ಆಗ್ತಾ ಇಲ್ಲ. ಇಲ್ಲಿ ಓಷಿಯನ್ ಅಡ್ವೆಂಚರ್ಸ್ ಆಕ್ಟಿವಿಟೀಸ್ ಕೂಡ ನಡೆಸ್ತಾರೆ ಹಾಗೂ ಸೇಂಟ್ ಮೇರಿ ಐಲ್ಯಾಂಡ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಜಸ್ಟ್ ಬಂಡೆ ಮೇಲೆ ಹೋಗಿ ಫೋಟೋಸ್ ತಗೊಂಡು ಹೋಗ್ತಾ ಇದೀವಿ. ಆದ ಕಾರಣ ಸಮುದ್ರದಲ್ಲಿ ಮಳೆ ನೀರು ಜಾಸ್ತಿ ಆಗಿರ್ಬೇಕೇನೋ ಗೊತ್ತಿಲ್ಲ, ಯಾಕಂತ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಆಟ ಆಡಂಗೆ ಇಲ್ಲ, ಸಮುದ್ರದಲ್ಲಿ ಮುಚ್ಚಿಬಿಟ್ಟವ್ರೆ. ನಮ್ಮ ಮುಂದೆ ಇಷ್ಟು ದೊಡ್ಡ ನೀರಿದ್ರು ಬೇಜಾರಾಗ್ಬಿಟ್ಟೈತೆ. ಬೆಂಗಳೂರಿಂದ ಬಂದು ಸಮುದ್ರದಲ್ಲಿ ಆಡಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು. ಅಪ್ಪ ಅಂತಂದ್ರೆ ಒಂಟೆ ಮತ್ತೆ ಹಾರ್ಸ್ ರೈಡ್ ಇದೆ. ಒಂಟೆ ರೈಡು ಒಬ್ಬರಿಗೆ 100 ರೂಪೀಸು, ಹಾರ್ಸ್ ರೈಡು 100. ಸೊ ನನ್ನ ಹಿಂದ್ಗಡೆ ಒಂಟೆ ಇದ್ದಾವೆ ನೋಡಿ, ತೋರಿಸ್ತೀನಿ. ಇಲ್ಲೊಂದಿದೆ, ಅಲ್ಲೊಂದಿದೆ, 2 ಒಂಟೆ. ಸೊ ಈ ಒಂಟೆ ಮೇಲೆ ಹೋಗ್ಬೇಕಂದ್ರೆ 100 ರೂಪಾಯಿ ಅಂತೆ. ಇಲ್ಲಿಂದ ಅಲ್ಲಿವರೆಗೂ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ ಅಷ್ಟೇ. ಅವ್ರದ್ದು ಜೀವನ ನೋಡಿ. ಒಂಟೆ ಹೇಳ್ದಂಗೆಲ್ಲ ಕೇಳುತ್ತೆ, ಕುತ್ಕೊಂಡ್ಬಿಡ್ತು ಫುಲ್ಲಾಗಿ. ಅನ್ನೋರು ಇದ್ರ ಮೇಲೆ ಹತ್ಬಿಟ್ಟು ಒಂಟೆ ಮೇಲೆ ಹತ್ತಿಸ್ತಾರಂತೆ. ಸೊ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಈಗ ಆಲ್ರೆಡಿ ಅಲ್ಲಿ ಹೊರಟೋಗಿದೆ ನೋಡಿ ಒಂಟೆ ರೈಡ್, ಕುದುರೆ ಅಂಡ್ ಒಂಟೆ ರೈಡ್. ನೋಡಿ ಮಸ್ತಾಗಿ ಕುತ್ಕೊಂಡ್ಬಿಟ್ಟೈತೆ. ಪಾಪ ಅದಕ್ಕೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದೇನೋ, ಅದಕ್ಕೆ ಕುತ್ಕೊಂಡ್ಬಿಟ್ಟೈತೆ. ಗೈಸ್ ಇವಾಗ ಅದು ಮೈನ್ ಎಂಟ್ರೆನ್ಸ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ಮೈನ್ ಸಿ ವಾಕ್ ಪಾರ್ಕಿಂಗ್ ಏರಿಯಾ. ಇಲ್ಲಿಂದ ಫುಲ್ಲು ಗಾಡಿಗಳನ್ನ ಪಾರ್ಕ್ ಮಾಡ್ಕೋಬಹುದು ಫ್ರೀ ಆಫ್ ಕಾಸ್ಟ್. ಇಲ್ಲಿಂದ ಸ್ವಲ್ಪ ಮುಂದೆ ಬರಬೇಕು. ನಾವು ಕೂಡ ಗಾಡಿ ತಗೊಂಡ್ಬಂದಿದ್ವಿ. ಸೊ ನಮ್ಮ 2 ವೀಲರ್ ಇಲ್ಲೇ ಪಾರ್ಕ್ ಮಾಡಿ ಈ ಪಾರ್ಕ್ ಒಳಗಡೆ ಮೈನ್ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಹಲವಾರು ಕಲಾಕೃತಿಗಳನ್ನ ಮಾಡಿದ್ದಾರೆ. ಅದು ಒರಿಜಿನಲ್ ಅಲ್ಲ, ಸುಮ್ಮನೆ ಆರ್ಟಿಫಿಷಿಯಲ್ ಅಟ್ರಾಕ್ಷನ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ, ನೋಡ್ಕೊಂಬರೋಣ. ಗೈಸ್ ನೋಡಿ ಈ ಬ್ಯೂಟಿಫುಲ್ ಆಗಿರುವಂತಹ ಬೋಟ್ ಮ್ಯಾನ್ ಸ್ಟ್ಯಾಚು ತಳ್ಕೊಂಡ್ ಬರ್ತಾ ಇರೋದು. ಇದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಮುಂದೆ ಏನಿದೆ ಅನ್ಬಿಟ್ಟು ಹೋಗೋಣ ಬನ್ನಿ. ಇಲ್ಲೊಂದು ನೋಡಿ ಲೈಟ್ ಹೌಸ್ ಮಾಡಿದ್ದಾರೆ. ಸೊ ಇದು ಆರ್ಟಿಫಿಷಿಯಲ್ ಲೈಟ್ ಹೌಸ್. ಸೊ ಇದ್ರ ಮೇಲೆ ಹತ್ಕೊಂಡು ಹೋದ್ರೆ ಸಮುದ್ರ ವ್ಯೂ ಪಾಯಿಂಟ್ ಹೆಂಗ್ ಕಾಣಿಸುತ್ತೆ ಅಂತ ತೋರ್ಸಕ್ಕೆ ಇದನ್ನ ಮಾಡಿರೋದು. ಸೊ ಹಂಗೆ ನಾವು ಮುಂದೆ ನಡ್ಕೊಂಡು ಹೋಗೋಣ. ಗೈಸ್ ಹಿಂಗೆ ದಾರಿ ಉದ್ದಕ್ಕೂ ಸುಮಾರು ಸ್ಟ್ಯಾಚುಗಳೆಲ್ಲ ಮಾಡಿದ್ದಾರೆ ನೋಡಿ. ಸುಮ್ಮನೆ ಹಚ್ಚ ಹಸಿರಾಗಿದೆ, ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಬಂದ್ರೆ ಕಸ ಕಡ್ಡಿ, ಜ್ಯೂಸ್ ಪ್ಯಾಕೆಟು, ಚಿಪ್ಸು ಎಲ್ಲ ಏನು ಹಾಕ್ಬಿಡಿ, ಎಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕಿ. ಇಲ್ಲಿ ಶಾಪ್ಗಳೆಲ್ಲ ಇದೆ ಗೈಸ್. ಮತ್ತೆ ಆ ಕಡೆ ಹೋದ್ರೆ ರೈಟ್ ಸೈಡು ನೀವು ನೋಡಿರೋದು, ಈ ಕಡೆ ಲೆಫ್ಟ್ ಸೈಡ್ ಬರಬೇಕು. ಇಲ್ಲೊಂದು ಆಮೆ ಹೋಗ್ತಾ ಇದೆ. ಇದು ಆರ್ಟಿಫಿಷಿಯಲ್ ಆಮೆ, ಒರಿಜಿನಲ್ ಅಲ್ಲ, ಡೂಪ್ಲಿಕೇಟು. ಸೊ ಅಲ್ಲೊಂದು ನೋಡಿ ಬೆಕ್ ಮಾಡಿದ್ದಾರೆ, ಅದು ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ.
ಎಲ್ಲ ಆರ್ಟಿಫಿಷಿಯಲ್ ಇದೆಲ್ಲ ಪಾರ್ಕಲ್ಲಿ ಮಾಡಿರೋದು. ಸೊ ಹಂಗೆ ಬಂದರೆ ಇಲ್ಲೊಂದು ಫಿಶ್ ಲ್ಯಾಂಡ್ ಥರ ಏನೋ ಮಾಡಿದ್ದಾರೆ ನೋಡಿ, ಏನು ಸಾಕಾಗಿದೆ. ಹಂಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಫಿಶ್ ಇದೆ ನೋಡಿ, ಡ್ಯೂಪ್ಲಿಕೇಟ್ ಫಿಶ್ಶು. ಸೊ ಹಂಗೆ ಮುಂದೆ ಬಂದರೆ ಇಲ್ಲೊಂದು ಆಕ್ಟೋಪಸ್ ಇದೆ ನೋಡಿ, ಇದು ಆಕ್ಟೋಪಸ್. ಇದೆಲ್ಲ ಆರ್ಟಿಫಿಷಿಯಲು. ಗೈಸ್ ನೋಡಿ, ಈ ಸ್ಟ್ಯಾಚು ಏನಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಇದೆ ಮಲ್ಪೆ ಬೀಚ್ ವಾಕು. ಫ್ರೀ ಎಂಟ್ರಿ, ದುಡ್ಡು ಕೊಡಂಗಿಲ್ಲ. ಫ್ರೀ ಆಗಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಆರಾಮಾಗೆ ನಡ್ಕೊಂಡು ಹೋಗ್ಬೇಕು. ಸೊ ಕಿರಣ್ ಅಡ್ವೆಂಚರ್ ರೇಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಲ್ಪೆ ಸೀ ವಾಕ್ ತೋರಿಸ್ತೀನಿ, ಬನ್ನಿ. ಆಯಿತು, ಇದನ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಇಲ್ಲಿ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ. ಗೈಸ್ ನೋಡಿ, ಎರಡೆರಡು ಬೋಟಿಂಗ್ ಎಲ್ಲ ಹೋದ್ವು. ಸೊ ಸೆಂಟ್ ಮೇರಿ ಐಲ್ಯಾಂಡ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಈಗ ಮಳೆ ಇರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಗೈಸ್ ನೋಡಿ, ಇವಾಗ ಸ್ಕೈ ವಾಕಲ್ಲಿ ಏನು ಸಾಕಾದಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಅಡ್ವೆಂಚರ್ ಆಗಿದೆ. ಸೊ ಈ ಕಡೆ ಆ ಕಡೆ ಸಮುದ್ರ ಮಧ್ಯೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಬ್ಬ ಅಲೆಗಳ ಸೌಂಡ್ ಅಂತೂ ನೋಡಿ, ಫಟ್ 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 ಅಂತ ಬೀಳ್ತಾ ಇದೆ. ಸಖತ್ತು. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ನಡ್ಕೊಂಡು ಬಂದ ತಕ್ಷಣ ಇಲ್ಲಿ ನೋಡಿ ಏನೋ ಒಂದು ಮಾಡಿದ್ದಾರೆ, ತೋರಿಸ್ತೀನಿ. ಸೊ ಇವ್ರು ಯಾರಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಗೈಸ್, ನೀವು ಸಿ ವಾಕ್ ಮೇಲೆ ನಡ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ಅರ್ಲಿ ಮಾರ್ನಿಂಗ್ ಬನ್ನಿ, ಒಳ್ಳೆ ಬ್ಯೂಟಿಫುಲ್ ಸನ್ರೈಸ್ ಪಾಯಿಂಟ್ ನೋಡ್ಬೋದು. ಈವ್ನಿಂಗ್ ಬಂದರೆ ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಸನ್ಸೆಟ್ ನೋಡ್ಬೋದು. ತುಂಬ ಸಖತ್ತಾಗಿ ಸುಂದರವಾಗಿ ಕಾಣಿಸುತ್ತೆ. ಗೈಸ್, ಇನ್ನು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಬೇಕು. ಲಾಸ್ಟ್ ಡೆಡ್ ಎಂಡ್ ದಿ ಟಿ ಪಾಯಿಂಟ್ವರೆಗೂ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗೈಸ್, ಇದೆ ಲಾಸ್ಟ್ ಪಾಯಿಂಟ್ ಆಫ್ ದಿ ಸಿ ವಾಕ್, ಡೆಡ್ ಎಂಡ್. ಲಾಸ್ಟ್ ಪಿನ್ ಪಾಯಿಂಟ್ವರೆಗೂ ಬಂದಿದ್ದೀನಿ. ಇಲ್ಲೆಲ್ಲ ಒಳ್ಳೆ ಫೋಟೋ ಇಟ್ಕೊಂಡು ಆರಾಮಾಗಿ ಕುತ್ಕೊಂಡು ಅಲೆಗಳ ಸೌಂಡ್ ಕೇಳ್ಕೊಂಡು ಹೋಗ್ಬೋದು. ಗೈಸ್, ನಾವು ಮಿನಿಮಮ್ 2 hours ಸ್ಪೆಂಡ್ ಮಾಡಿದ್ವಿ. ಒಳ್ಳೆ ಎಕ್ಸ್ಪೆರಿಮೆಂಟ್. ಓಹೋ ಕಡಲ ತೀರವೇ, ನಿನ್ನನ್ನು ನೋಡಿ ನನ್ನನ್ನು ನಾ ಮರೆತು ಬಿಟ್ಟೆ. ನಿನ್ನ ಕಡಲಿನಲ್ಲಿ ನಿನ್ನನ್ನು ಕಂಡು ನನ್ನನ್ನು ಮರೆತು ಬಿಟ್ಟೆ. ಸ್ವಲ್ಪ ಹೊತ್ತು ಸಮುದ್ರ ಹತ್ರ ಕುತ್ಕೊಂಡು ಒಳ್ಳೆ ವ್ಯೂ ಎಂಜಾಯ್ ಮಾಡಿದ್ವಿ. ಸನ್ಸೆಟ್ ಏನು ಸನ್ನೆ ಬಂದಿಲ್ಲ ಇವತ್ತು. ಸೊ ಹಂಗಾಗಿ ಸನ್ಸೆಟ್ ನೋಡೋಕ್ಕಾಗಿಲ್ಲ. ರಿಟರ್ನು ವಾಪಸ್ಸು ನಾವು ರೂಮ್ ಬುಕ್ ಮಾಡಿದ್ವಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ವಿ. ಒಳ್ಳೆ ಅಡ್ವೆಂಚರ್, ಸಖತ್ ಫೀಲಿಂಗ್ ಕೊಡ್ತು ನೋಡಿ. ಎರಡು ಕಡೆ ಸಮುದ್ರ, ಅಲೆಗಳು ಢುಲ್ ಢುಲ್ ಅಂತ ಸೌಂಡ್ ಮಾಡ್ತಾ ಇದ್ದಾವೆ. ಸಖತ್ ಎಕ್ಸ್ಪೀರಿಯನ್ಸ್ ಆಯಿತು.
ಫೈನಲ್ ಆಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಹಾಗೂ ಡೀಟೇಲ್ಸ್ ಕೊಟ್ಟೆ ಅಂತ ಅನ್ಕೊಂತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ಎಪಿಸೋಡ್.